ಈಗ ವಾರ್ತೆಗಳ ವಿವರ. ಮಾರ್ಚ್ 22ರಂದು ನಡೆಯಲಿರುವ 200ನೇ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ವಿವಿಧ ಮಠಾಧೀಶರು ದೀಪ ಬೆಳಗಿಸುವ ಮೂಲಕ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಶರಣಬಸವೇಶ್ವರ ಸಂಸ್ಥಾನದ 8ನೇ ಮಹಾದಾಸೋಹಿ ಪೀಠಾಧಿಪತಿಗಳಾದ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಶರಣಬಸವೇಶ್ವರ ದಾಸೋಹ ಮಹಾಮನೆಯಲ್ಲಿ ಶನಿವಾರ ಜರುಗಿದ ಕಾರ್ಯಕ್ರಮದಲ್ಲಿ ಶ್ರೀ ಶರಣಬಸಪ್ಪ ಪಾಟೀಲ್ ಜಾವಳಿ ಅವರಿಗೆ ಪ್ರತಿಷ್ಠಿತ ದಾಸೋಹ ಜ್ಞಾನ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪೂಜ್ಯ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಸ್ವಾಮಿಯವರು, ಶರಣರು ಈ ಜಗತ್ತನ್ನು ನಶಿಸಿ ಹೋಗುವವರೆಗೂ ಸದಾ ನಮ್ಮೊಂದಿಗೆ ನಮ್ಮನ್ನು ವೀಕ್ಷಿಸುತ್ತಲೇ ಇರುತ್ತಾರೆ. ಕಲಬುರಗಿಯ ಶ್ರೀ ಶರಣಬಸವೇಶ್ವರ ದಾಸೋಹ ಪರಂಪರೆಗೆ 200ನೇ ವರ್ಷಗಳಾಗುತ್ತಿದ್ದು, ಅಂದು ಶರಣಬಸವೇಶ್ವರರು ಆರಂಭಿಸಿದ ದಾಸೋಹ ಮಠವನ್ನು ಮುಂದುವರಿಸಿಕೊಂಡು ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ಬಳಿ 8ನೇ ಪೀಠಾಧಿಪತಿಗಳಾದ ಹಾಗೂ ಇದೀಗ 9ನೇ ಪೀಠಾಧಿಪತಿಯಾಗಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಪೀಠಾಧಿಪತಿಯಾಗಿ ದಾಸೋಹ ಪರಂಪರೆ ಮುಂದುವರಿಸಿಕೊಂಡು ಹೋಗಲಿದ್ದು ನಮ್ಮೆಲ್ಲರ ಸೌಭಾಗ್ಯ ಎಂದರು. ಈ ಗುರುಗಿ ಹಾಕೊಂಡಿರ್ತಾಳ ತುರುಕ್ರ ಹೆಣ್ಮಗಳು, ಆಕಿನ ಮುಖ ಯಾರಿಗೆ ಕಾಣಲ್ಲ, ಆದ್ರೆ ಆಕಿ ಎಲ್ಲರಿಗೆ ನೋಡ್ತಾಳ. ಹಂಗ ಶರಣರು ಎಲ್ಲರನ್ನ ನೋಡ್ತಾರ, ಶರಣರು ನಮ್ಮೆಲ್ಲರನ್ನ ನೋಡ್ತಾರ, ನಮಗ್ ಶರಣರ ಕಾಣಲ್ಲ. ಯಾರು ಶರಣರನ್ನ ನೆನೆಸ್ತಾ ಇದ್ದಾರೋ, ಯಾರು ಶರಣರನ್ನ ಸ್ಮರಣೆ ಮಾಡ್ತಾ ಇದ್ದಾರೋ, ಮನಮನಗಳಲ್ಲಿ ಕಣಕಣಗಳಲ್ಲಿ ಭಾವದಲ್ಲಿ ರೋಮ ರೋಮದಲ್ಲಿ ಶರಣ 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 ಯಾರಂತ ಇದ್ದಾರೋ, ಶರಣ ಯಾರಿಗೆ ಕೈ ಬಿಟ್ಟಿಲ್ಲ, ಬಿಡುವುದು ಇಲ್ಲ. ಅಂತೆ ಚೌದಾಪುರಿ ಶಾಂತವೀರ ಶಿವಾಚಾರ್ಯರು ಹೇಳ್ತಾ ಇದ್ದಾರೆ, ಧರಣಿ ಇರುವ ತನಕ ಶರಣ ಇರ್ತಾರೋ ಮಾತು ಹೇಳ್ತಾ ಇದ್ದಾರೆ. ಎಲ್ಲಿ ತನಕ ಜಗತ್ತೇ ಇರ್ತಾ ಇದೆಯೋ ಅಲ್ಲಿ ತನಕ ಶರಣ ಇರ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಆಗಾಗ BR ಪಾಟೀಲ್ ರೇ, ಸ್ವಾಮಿಗಳು ಬಹಳ ಮಂದಿ ಆಗಿದೆವು, ಜಗದ್ಗುರುಗಳು ಬಹಳ ಮಂದಿ ಆಗಿದೆವು, ಅದಕ್ಕೇನು ಕೊರತೆ ಇಲ್ಲ. ಆದ್ರೆ
ದಾಸೋಹ ಪೀಠ ಅಂದ್ರೆ ಅದು ಒಂದೇ ಒಂದು ಶರಣಬಸವೇಶ್ವರ ಸಂಸ್ಥಾನದ ದಾಸೋಹ ಪೀಠ. ಅಂದು ಹಚ್ಚಿದಂತ ದೀಪ ಇಂದಿಗೂ ಬೆಳಗುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ವಚನ ಸಾಹಿತ್ಯದಲ್ಲಿ, ಜಾನಪದ ಸಾಹಿತ್ಯದಲ್ಲಿ ಹೇಳ್ತದ, ಅಂದು ಹಚ್ಚಿದ ಜ್ಯೋತಿ ಇಂದಿಗೂ ಬೆಳಗುತ್ತಿದೆ. ಅಂದು ಶರಣಬಸಪ್ಪ ಅಪ್ಪ ಹುಟ್ಟಿತ್ತು, ಇಂದು ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹುಟ್ಟಿದೆ. 9 ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು 9ನೇ ಪೀಠಾಧಿಪತಿಗಳು. ಇದೆಷ್ಟು ವಿಶೇಷದ ನೋಡಿ. 200 ವರ್ಷ ಇತಿಹಾಸ ಆದ ಬಳಿಕ 200 ವರ್ಷಕ್ಕೆ ಒಂದು ಮಾತು ಹೇಳ್ತಾ ಇದೆ ಭಗವದ್ಗೀತಾ. ಯದಾ ಯದಾ ಹಿ ಧರ್ಮಸ್ಸೆ ಗ್ಲಾನಿರ್ಭವತಿ ಭಾರತ. ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ ಅರ್ಜುನನಿಗೆ, ಯಾವಾಗ ಧರ್ಮ ನಶಿಸಿ ಹೋಗ್ತಾ ಇದೆ, ವಿಧದಲ್ಲಿ ನಾನು ಹುಟ್ಟಿ ಬರ್ತಾ ಇದ್ದೇನೆ. ಈಗ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಯಾರು ಅಂತ ಕೇಳಿದ್ರೆ ಸಾಕ್ಷಾತ್ ಶರಣನೇ ಹುಟ್ಟಿ ಬಂದಿದ್ದಾನೆ. ಶರಣನೇ ಹುಟ್ಟಿ ಬಂದಿದ್ದಾರೆ, ಅತಿಶಕ್ತಿ ಅಲ್ಲ. ಈ ಮಾತು ಸೊನ್ನಲಿಗೆ ಸಿದ್ದರಾಮನಿಗೆ 80 ವರ್ಷಕ್ಕೆ ಮಕ್ಕಳಾಗ್ತಾವ. ಅವರ ಸಮಾರಂಭದಲ್ಲಿ ಪೂಜ್ಯ ಮಹಾದಾಸೋಹ ಪೀಠಾಧಿಪತಿ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ, ಮಾತೋಶ್ರೀ ದಾಕ್ಷಾಯಣಿ ಎಸ್ ಅಪ್ಪ, ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ, ಪೂಜ್ಯ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ, ಬಸವರಾಜ್ ದೇಶಮುಖ್ ಸೇರಿದಂತೆ ಹಲವಾರು ಗಣ್ಯರು ಭಾಗಿಯಾಗಿದ್ದರು. ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ 200ನೇ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳು ಭರದಿಂದ ನಡೆದಿವೆ. ಜಾತ್ರೆಯ ಪ್ರಮುಖ ಕಾರ್ಯಕ್ರಮವಾದ ರಥೋತ್ಸವ ಮಾರ್ಚ್ 22ರಂದು ಸಂಜೆ ನಡೆಯಲಿರುವ ಹಿನ್ನೆಲೆಯಲ್ಲಿ ರಥೋತ್ಸವದ ಕಾರ್ಯಗಳು ಭರ್ಜರಿಯಾಗಿ ಸಾಗುತ್ತಿದೆ. ಅದೇ ರೀತಿಯಾಗಿ ಇಂದು ಲಕ್ಷದೀಪೋತ್ಸವ ಕಾರ್ಯಕ್ರಮವನ್ನು ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿ, ದಾಕ್ಷಾಯಿಣಿ ಅವ್ವಾಜಿ ಹಾಗೂ 9ನೇ ಪೀಠಾಧಿಪತಿಯಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಚಾಲನೆ ನೀಡಿದರು. ಕಲಬುರಗಿಯ ಶ್ರೀ ಶರಣಬಸವೇಶ್ವರರ 200ನೇ ಜಾತ್ರಾ ಮಹೋತ್ಸವವನ್ನು ಇನ್ ಮ್ಯೂಸಿಕ್ ಚಾನೆಲ್ನಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ ನೇರ ಪ್ರಸಾರವಾಗಿ ನೋಡಬಹುದು. ಪಾವನ ಕಲ್ಯಾಣ ಶರಣರ ಬೀಡು, ಪಾವನ ಕಲ್ಯಾಣ ಶರಣರ ಬೀಡು. ಈ ಭಾಗದ ಜನರ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರರು. ಶರಣ ಬಸವ ಈ ಭಾಗದ ಅತ್ಯಂತ ಪ್ರಸಿದ್ಧ ಜಾತ್ರೆ ಅಪ್ಪನ ಜಾತ್ರೆ. ಜಾನಪದ ಕಲೆ, ಭಕ್ತಿ ಭಾವದಿಂದ ಆಗಮಿಸುವ ಜನರ ಮಹಾಸಾಗರ. ತೇರು ಎಳೆಯಿರಿ, ಉತ್ಸವ ತೇರು ಎಳೆಯಿರಿ, ಶರಣ ಬಸವರ ತೇರ ಎಳೆಯಿರಿ, ಶರಣ ಬಸವರ ತೇರ ಎಳೆಯಿರಿ. ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ 200ನೆಯ ಮಹಾರಥೋತ್ಸವದ ನೇರ ಪ್ರಸಾರ
ಇದೇ ಮಾರ್ಚ್ 22ರಂದು ಮಧ್ಯಾಹ್ನ 1 ಗಂಟೆಯಿಂದ ನಿಮ್ಮ ಇನ್ ಮ್ಯೂಸಿಕ್ ಚಾನೆಲ್ನಲ್ಲಿ. ಈ ನೇರ ಪ್ರಸಾರವನ್ನು ನಮ್ಮ ಫೇಸ್ಬುಕ್ ಚಾನೆಲ್ನಲ್ಲಿಯೂ ವೀಕ್ಷಿಸಬಹುದು. ನೇರ ಪ್ರಸಾರದಂದು ಲಾಗ್ ಆನ್ ಮಾಡಿ ನಮ್ಮ ಇನ್ ಗುಲ್ಬರ್ಗಾ ಚಾನೆಲ್ ಪೇಜ್.